ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣವೇ ನಾಗೇಂದ್ರಗೆ ಮಗ್ಗುಲ ಮುಳ್ಳಾಗಿದೆ. ನಾಗೇಂದ್ರಗೆ ಮರಳಿ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಕೆರಳಿರೋ ಬಿಜೆಪಿ ಜೆಡಿಎಸ್ ಕಲಿಗಳು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿಕೆಶಿಗೆ ಕರೆ ಮಾಡಿರೋ ನಾಗೇಂದ್ರ ಮಂತ್ರಿ ಸ್ಥಾನಕ್ಕೆ ರಿಸೈನ್ ಕೊಡ್ತೀನಿ ಅಂತ ಹೇಳಿರುವಂತಹ ಸುದ್ದಿ ಕೂಡ ಕಂಪನ ಎಬ್ಬಿಸಿದೆ. ಧಿಕ್ಕಾರ 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 ತೊಲಗಿಸಿ ತೊಲಗಿಸಿ. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಇದೇ ಕೇಸನ್ನೇ ಅಸ್ತ್ರವಾಗಿಸಿಕೊಂಡ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ದಾಳಿ ಮಾಡುತ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಮಹಾಯುದ್ಧವೇ ಏರ್ಪಟ್ಟಿತ್ತು. ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತಿರೋ ಕಾಂಗ್ರೆಸ್ ಕಲಿಗಳು ಬ್ಯಾಟ್ ಬೀಸುತ್ತಿದ್ದಾರೆ. ಈ ಕಾಳಗದ ನಡುವೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನಾಗೇಂದ್ರ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಬಿರುಗಾಳಿ ಎಬ್ಬಿಸಿದೆ. ಸಚಿವ ಸ್ಥಾನಕ್ಕೆ ಹಿಂದೆ ಬಿ ನಾಗೇಂದ್ರ ರಾಜೀನಾಮೆ. ದೂರವಾಣಿ ಮೂಲಕ ಸಿಎಂ ನಾಗೇಂದ್ರ ಮಾತುಕತೆ. ವಾಲ್ಮೀಕಿ ನಿಗಮ ಪ್ರಕರಣವನ್ನೇ ವಿಪಕ್ಷಗಳು ಬತ್ತಳಿಕೆಯಾಗಿ ಬಳಸುತ್ತಿವೆ. ರಾಯಚೂರಿನಿಂದ ಬಳ್ಳಾರಿಗೆ ಸೆಪ್ಟೆಂಬರ್ 1ರಿಂದ ಬಿಜೆಪಿ ಪಾದಯಾತ್ರೆ ಸಮರ ಸಾರಿದೆ. ರಾಜ್ಯ ರಾಜಕೀಯದಲ್ಲಿ ರಾಜೀನಾಮೆ ಚಟಾಪಟಿ ಧಗಧಗ ಹೊತ್ತಿ ಉರಿಯುತ್ತಿರುವಾಗಲೇ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಸಲ್ಲಿಸಲು ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಸ್ಫೋಟವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಫೋನ್ ಕರೆ ಮಾಡ್ತಿರೋ ನಾಗೇಂದ್ರ 15 ನಿಮಿಷ ಚರ್ಚಿಸಿದ್ದು ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ. ನಾನು ರಾಜೀನಾಮೆ ಕೊಡಲು ನಿರ್ಧರಿಸಿದ್ದೇನೆ ಅಂತ ನಾಗೇಂದ್ರ ಸಿಎಂ ಡಿಕೆಶಿ ಬಳಿ ಹೇಳಿದ್ದಾರಂತೆ. ನನ್ನನ್ನು ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ. ಹಿಂದಿನ ಚುನಾವಣೆಯಲ್ಲಿ ದಲಿತ ಸಮುದಾಯ ಕೈ ಹಿಡಿದಿದೆ. ದಲಿತ ಸಮುದಾಯದ ಮತಗಳನ್ನು ಮುಂದಿನ ಚುನಾವಣೆಯಲ್ಲಿ ಗಟ್ಟಿಗೊಳಿಸಬೇಕಿದೆ. ಕಾಂಗ್ರೆಸ್ ಪರ ದಲಿತ ಮತಗಳನ್ನು ಹಿಡಿದಿಟ್ಟುಕೊಳ್ಳಬೇಕಿದೆ ಅಂತ ಸಿಎಂ ಡಿಕೆಶಿ ಬಳಿ ದೂರವಾಣಿ ಮೂಲಕ ಮಾತನಾಡಿದ್ದಾಗ ಹೇಳಿದ್ದಾರೆ ಎನ್ನಲಾಗಿದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಸಿಎಂ ಡಿಕೆಶಿ ಪರೋಕ್ಷ ಸುಳಿವು. ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಎಂದ ಸಿಎಂ ಡಿಕೆ ಶಿವಕುಮಾರ್. ರಾಜೀನಾಮೆ ಬಗ್ಗೆ ನಾಗೇಂದ್ರ ಪ್ರಸ್ತಾಪಿಸುತ್ತಿದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆ ಮಾತನಾಡಿ ತಿಳಿಸುತ್ತೇನೆ ಅಂತ ನಾಗೇಂದ್ರಗೆ ತಿಳಿಸಿದ್ದಾರಂತೆ. ಸದಾಶಿವನಗರದ ನಿವಾಸದ ಬಳಿ ಡಿಕೆಶಿ ಪ್ರತಿಕ್ರಿಯಿಸಿದ್ರು. ಎಲ್ಲ ಶಾಸಕರು, ಸಚಿವರು, ಕಾರ್ಯಕರ್ತರು ಪಕ್ಷದ ಶಿಸ್ತಿನ ಸಿಪಾಯಿಗಳು ಎಂದಿದ್ದಾರೆ. ಪಕ್ಷ ಹೇಳಿದಂತೆ ಕೆಲಸ ಮಾಡುತ್ತಾರೆಂಬ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ. ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್ ಸೋಲ್ಜರ್ ಆಫ್ ದಿ ಪಾರ್ಟಿ. ದಟ್ ಇಸ್ ವಾಟ್ ಐ ಕ್ಯಾನ್ ಟೆಲ್. ನಾಗೇಂದ್ರ ರಾಜೀನಾಮೆ ಬಗ್ಗೆ ಮಾಹಿತಿ ಇಲ್ಲ ಎಂದ ಸತೀಶ್. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ನೀಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಸಿಎಂ ಪಕ್ಷದ ವರಿಷ್ಠರು ಉತ್ತರಿಸ್ತಾರೆ ಅಂದ್ರು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ ಟಾರ್ಗೆಟ್ ಆಗ್ತಿರಲ್ಲ. ಅವ್ರೇನು ಕೇಳುವಂತ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ. ಅದು ನಮ್ಮ ಪಕ್ಷದ ಮೊನ್ನೆ ಹೇಳಿದ್ರೆ ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೋತ ಅಂತ ಹೇಳಿದ್ದೀನಿ. ಈಗ ಅದನ್ನ ಅಷ್ಟೇ ಹೇಳ್ಬೇಕಾರೆ. ಈಗ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತದೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, CM, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡ್ಲಿಕ್ಕೆ ಉತ್ತರ ಇಲ್ಲ. ಈಗ ಪರಮೇಶ್ವರ್ ವಿಜಯೇಂದ್ರ ನಡುವೆ ಚಾರ್ಜ್ ಶೀಟ್ ಫೈಟ್. ಇನ್ನು ಯಾವುದೇ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರು ಇಲ್ಲ ಅಂತ DCM ಪರಮೇಶ್ವರ್ ಹೇಳಿದ್ರು. ಇದಕ್ಕೆ ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿ ಅಂತ ವಿಜಯೇಂದ್ರ ತಿರುಗೇಟು ಕೊಟ್ಟರು. ಅಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಅವರ ಹೆಸರೇ ಇಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಅವ್ರ ಹೆಸರಿಲ್ಲ ಅಂತ ಅಂದಾಗ, ಜೊತೆಗೆ ಈಗ ಅವ್ರ ಹಣ ತೊಗೊಂಡಿದ್ದಾರೆ ಅಥವಾ ದುರುಪಯೋಗ ಮಾಡಿದ್ದಾರೆ ಅಂದರೆ ಅವರಿಂದ ವಸೂಲಿ ಮಾಡಬೇಕು. ತೊಗೊಂಡಿಲ್ಲ ಅನ್ನೋದಕ್ಕೆ, ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವ ಮಾಹಿತಿ ಇಲ್ಲ ಅಲ್ಲ. ಈಗ ನೋಡಿ, ನಮಗೆ ನಾನು ಗೃಹ ಸಚಿವನಾಗಿದ್ದು, ನನಗೆ ಮಾಹಿತಿ ಇದೆ. 79 ಕೋಟಿ ರಿಕವರಿ ಮಾಡಿದರು ಔಟ್ ಆಫ್ 84 crores. ಈ 79 ಕೋಟಿ ರಿಕವರಿ ಮಾಡಿದಾಗ ನಾಗೇಂದ್ರ ಅವ್ರ ಕಡೆಯಿಂದ ಒಂದು 5 ಕೋಟಿನೋ 10 ಕೋಟಿನೋ ಇಲ್ಲ 50 ಕೋಟಿನೋ ರಿಕವರಿ ಆಗಬೇಕಾಗಿತ್ತು, ಅವರು ದುರುಪಯೋಗ ಮಾಡಿದರೆ. ನಾಗೇಂದ್ರ ಅವರು ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥ ಈ ಹಗರಣದಲ್ಲಿ ಪ್ರಮುಖ ಆರೋಪಿ. ಇಡೀ ಚಾರ್ಜ್ ಶೀಟಲ್ಲೂ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ.
ರಾಜೀನಾಮೆ ತೆಗೆದುಕೊಳ್ಳಪ್ಪ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದ್ರೆ ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನು ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಇವತ್ತು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನು. ಸದನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು ನಮಗೆ. ಈಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ಗೌರವ ಉಳಿತಿತ್ತು ಎಂದ ರೆಡ್ಡಿ. ಸಚಿವ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ಸರ್ಕಾರ ಮತ್ತು ನಾಗೇಂದ್ರ ಗೌರವ ಉಳಿತಿತ್ತು ಅಂತ ಶಾಸಕ ಜನಾರ್ದನ ರೆಡ್ಡಿ ಪರೋಕ್ಷವಾಗಿ ಕುಟುಕಿದ್ದಾರೆ. ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಮಂತ್ರಿ ಪಟ್ಟಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಎಂಎಲ್ಸಿ ರವಿಕುಮಾರ್ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಕರಪ್ಷನ್ ಆಗಿದೆ ಅಂತ. ಮಂತ್ರಿಯನ್ನ ಬಚಾವ್ ಮಾಡೋದು, ಮಂತ್ರಿಯನ್ನ ಉಳಿಸೋದಕ್ಕೆ ಏನೇನು ಅರ್ಥವೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಎಲ್ಲಿವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಆಗೋದಿಲ್ಲ, ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ. ಎಷ್ಟೋ ಸಲ ಹೇಳಿದೀವಿ, ನಾವಲ್ಲ ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟ್ ಆಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವರನ್ನೇ ಯಾಕೆ ತೆಗೆದುಕೊಂಡ್ರಿ? ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ. ನಾಗೇಂದ್ರ ರಾಜೀನಾಮೆ ಜಟಾಪಟಿ ನಡೆಯುತ್ತಿರೋ ಹೊತ್ತಲ್ಲೇ ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಕೆಸಿ ವೇಣುಗೋಪಾಲ್ ಜೊತೆಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಹೀಗಾಗಿ ಸಿಎಂ ಡಿಕೆಶಿ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜಕೀಯ ಕಾಳಗ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸುತ್ತಿದ್ದಂತೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಸಿಎಂ ಡಿಕೆಶಿ ನಾಳೆಯ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.